ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಸಂಚಿಕೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂಥ ಇತ್ತೀಚೆಗೆ ಜಾಸ್ತಿ ಸುದ್ದಿಯಲ್ಲಿದೆ. ಏನಪ್ಪಾ ಅಂದರೆ 1207 ಹುದ್ದೆಗಳು, ಅಬಕಾರಿ ಇಲಾಖೆಯಲ್ಲಿ ಖಾಲಿ ಇರುವ 1207 ಹುದ್ದೆಗಳನ್ನು ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದುಕೊಂಡು ಇನ್ನೇನು ಒಳ ಮೀಸಲಾತಿ ಜಾರಿ ಆದ ಕೂಡಲೇ ಈ ನೋಟಿಫಿಕೇಶನ್ ಜಾರಿ ಮಾಡಲು ಇಲಾಖೆ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಹುಡುಕಿಕೊಂಡು ಹೋದಾಗ ಇತ್ತೀಚಿನ ದಿನಗಳಲ್ಲಿ ಯಾವುದು ಅಬಕಾರಿ ಇಲಾಖೆಯಿಂದ ಯಾವ ಪರೀಕ್ಷೆ ನಡೀತು ಅಂತ ನೋಡಿಕೊಂಡು ಹೋದಾಗ ಇದು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ 2019ರಲ್ಲಿ ಒಂದು ಪರೀಕ್ಷೆ ನಡೀತು. ಆ ಪ್ರಶ್ನೆ ಪತ್ರಿಕೆಯನ್ನು ಎತ್ತಿಕೊಂಡು ಅದನ್ನು ಬಿಡಿಸ್ಕೋತಾ ಹೋಗೋಣ. ಇದರ ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತು ಪಠ್ಯಕ್ರಮ ಹೇಗಿದೆ ಎಂಬುದನ್ನು ನೋಡ್ತಾ ಹೋಗೋಣ. ಇದನ್ನು ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ, ನಿಮಗೂ ಮುಂದಿನ ದಿನಗಳಲ್ಲಿ ಸಹಾಯ ಆಗುತ್ತದೆ. ಬನ್ನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಸ್ಥಾನ ಎಲ್ಲಿ ನೆಲೆಯಾಗಿದೆ, ಅಂದರೆ ಎಲ್ಲಿದೆ ಕೇಂದ್ರ ಕಚೇರಿ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4, ವಾಷಿಂಗ್ಟನ್ DC. ವಾಷಿಂಗ್ಟನ್ DCಯಲ್ಲಿ ಕೇಂದ್ರ ಕಚೇರಿ ನಾವು ಕಾಣಬಹುದು. ಮುಂದಿನ ಪ್ರಶ್ನೆ, ತಲಕಾವೇರಿ ವನ್ಯಜೀವಿ ಅಭಯಾರಣ್ಯವು ಎಲ್ಲಿ ನೆಲೆಸಿದೆ? ತಲಕಾವೇರಿ ವನ್ಯಜೀವಿ ಧಾಮ ಎಲ್ಲಿ ನೆಲೆಸಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಕೊಡಗು ಜಿಲ್ಲೆಯಲ್ಲಿ ಇದು ನೆಲೆಸಿದೆ. ಮುಂದಿನ ಪ್ರಶ್ನೆ, ಇದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದೆ. ಇದೇನು ಇಂಪಾರ್ಟೆಂಟ್ ಅನ್ಸಲ್ಲ, ಆದರೆ ಇದಕ್ಕೆ ಸರಿಯಾದ ಉತ್ತರ ಹಾಕಿಗೆ ಸಂಬಂಧಿಸಿದರೆ ಜುಡೆ ಫಿಲಿಕ್ಸ್ ರವರು. ಮುಂದಿನ ಪ್ರಶ್ನೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇಂಗ್ಲಿಷ್ ಆಗಸ್ಟ್, ಒಂದು ಭಾರತೀಯ ಕತೆ, ಆ್ಯನ್ ಇಂಡಿಯನ್ ಸ್ಟೋರಿ, ಈ ಪುಸ್ತಕದ ಲೇಖಕರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಉಪಮನ್ಯು ಚಟರ್ಜಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 5ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ಇದರಲ್ಲಿ ಸಾಮಾಜಿಕ ಸುಧಾರಕರು ಬಗ್ಗೆ ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಎ, ರಾಮಾನುಜಾಚಾರ್ಯ. ಸರಿಯಾದ ಉತ್ತರ. ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾರೆ. ಮಧ್ವಾಚಾರ್ಯರು ಇವರು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾರೆ. ನಿಂಬಕಾಚಾರ್ಯರವರು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದು. ಕೊನೆಯದಾಗಿ ಡಿ, ವಲ್ಲಭಾಚಾರ್ಯರು ಶುದ್ಧಾದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾರೆ. ಈ ಸರಿಯಾದ ಉತ್ತರ ಇಲ್ಲೇ ನೋಡ್ಕೊಳ್ಳಿ ಸ್ನೇಹಿತರೆ, ಏನು ಎಂಬುದು ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಪರ್ವತ ಕಣಿವೆಗಳನ್ನು ಪಟ್ಟಿ 2ರಲ್ಲಿನ ಅವುಗಳು ನೆಲೆಸಿರುವ ರಾಜ್ಯಗಳೊಂದಿಗೆ ಹೊಂದಿಸಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ಪಟ್ಟಿ 1 ಪರ್ವತ ಕಣಿವೆ, ಪಟ್ಟಿ 2 ರಾಜ್ಯ. ದಿಹಾಂಗ್ ಪರ್ವತ ಕಣಿವೆ ಎಲ್ಲಿ ಕಂಡುಬರುತ್ತೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕರಡುಂಗಲಾ ಇದು ಕಂಡುಬರುವುದು ಜಮ್ಮು ಕಾಶ್ಮೀರ. ಜಿಲೆಪ್ಲಾ ಫಾಸ್ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ. ಡೇಪ್ಸಾಲಾ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇಲ್ಲೇ ನೋಡ್ಕೊಳ್ಳಿ ಸ್ನೇಹಿತರೆ, ಉತ್ತರನ ಈ ರೀತಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ಇಪ್ಸ್ವಿಚ್ ಕಲ್ಲಿದ್ದಲು ಗಣಿಯು ಅಂದರೆ ಕೋಲ್ ಮೈನಿಂಗ್ ಗಣಿಯು ನಿಕ್ಷೇಪ ಎಲ್ಲಿ ಕಂಡುಬರುತ್ತದೆ? ಯಾವುದು? ಇಪ್ಸ್ವಿಚ್ ಕಲ್ಲಿದ್ದಲು ಗಣಿ ಎಲ್ಲಿ ಕಂಡುಬರುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 3, ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಒಬ್ಬ ಸಾರ್ವಜನಿಕ ನೌಕರನು ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾದಲ್ಲಿ ಈ ಕೆಳಗಿನ ಯಾವ ರಿಟ್ಟನ್ನು ನ್ಯಾಯಾಲಯವು ಜಾರಿ ಮಾಡಬಹುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಇದಕ್ಕೆ ರಿಟ್ ಆಫ್ ಮ್ಯಾಂಡಮಸ್ ಸರಿಯಾದ ಉತ್ತರ. ನೋಡ್ಕೊಳ್ರಿ, ಆಯ್ಕೆ ಸಿ, ರಿಟ್ ಆಫ್ ಮ್ಯಾಂಡಮಸ್. 10ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಪ್ರಾಣಿಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ವನ್ಯಜೀವಿ ಅಭಯಧಾಮಗಳನ್ನು ಹೊಂದಿಸಿರಿ. ಅಭಯಧಾಮ ಮತ್ತು ಪ್ರಾಣಿಗಳು, ಇಲ್ಲಿ ವನ್ಯಜೀವಿ ಅಭಯಧಾಮ ಕಂಡುಬರುತ್ತದೆ. ಚೀಂಕಾರ ಇದು ಎಲ್ಲಿ ಕಂಡುಬರುತ್ತದೆ ಅಂದರೆ ಎಡಹಳ್ಳಿಯಲ್ಲಿ ಕಂಡುಬರುತ್ತದೆ. ಯಾವುದು? ಚೀಂಕಾರ ಎಡಹಳ್ಳಿಯಲ್ಲಿ ಕಂಡುಬರುತ್ತದೆ. ಬ್ಲ್ಯಾಕ್ ಬಕ್ ಇದು ರಾಣೆಬೆನ್ನೂರಿನಲ್ಲಿ ಕಂಡುಬರುತ್ತದೆ. 4 ಕೊಂಬಿನ ಜಿಂಕೆ ಇದು ರಂಗಯ್ಯನ ದುರ್ಗದಲ್ಲಿ ಕಂಡುಬರುತ್ತದೆ. ಸ್ಲಾತ್ ಕರಡಿ ಇದು ಧಾರೋಜಿ ಕರಡಿಧಾಮದಲ್ಲಿ ಕಂಡುಬರುತ್ತದೆ. ಇಲ್ಲೇ ನೋಡ್ಕೊಳ್ಳಿ ಸ್ನೇಹಿತರೆ, ಉತ್ತರ ಏನು ಎಂಬುದು ಇಲ್ಲೇ ನಿಮಗೆ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ, ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ
ತೆಗೆದು ಹಾಕಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 44ನೇ ತಿದ್ದುಪಡಿಯಿಂದ 1978ರಲ್ಲಿ ಮಾಡಿದಂತಹ 44ನೇ ತಿದ್ದುಪಡಿಯಿಂದ ಇದನ್ನ ಆಸ್ತಿ ಹಕ್ಕನ್ನ ತೆಗೆದು ಹಾಕಲಾಯಿತು. ಸರಿಯಾಗಿ ನೆನಪಿರಲಿ ಸ್ನೇಹಿತರೆ, ಇದು ಪದೇ ಪದೇ ರಿಪೀಟ್ ಆಗುವಂತಹ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 352ನೇ ಅನುಚ್ಛೇದದಡಿ ತುರ್ತು ಪರಿಸ್ಥಿತಿಯು ಘೋಷಿತವಾಗಿದ್ದಾಗ ಈ ಕೆಳಗಿನ ಯಾವುದು ಸರಿಯಲ್ಲ. ಅಂದ್ರೆ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನು ಘೋಷಣೆ ಆಗಿರ್ತತೋ ಆ ಸಂದರ್ಭದಲ್ಲಿ ಕೆಳಗಿನ ಯಾವುದು ಸರಿಯಲ್ಲ ಎಂಬುದು ಇದು ಪ್ರಶ್ನೆಯಾಗಿದೆ. 12ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನ ಭಾರತೀಯ ಸರ್ವೋಚ್ಚ ನ್ಯಾಯಾಲಯವು ತೆಗೆದುಕೊಳ್ಳಬಹುದು ಎಂಬುದು ಇದು ತಪ್ಪಾಗಿದೆ. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿತವಾದರೂ ಕೂಡ ಉಚ್ಚ ನ್ಯಾಯಾಲಯವೇ ನೋಡಿಕೊಳ್ತದೆ. ಇದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದು ಪಾಸ್ ಆಗಲ್ಲ, ಹಾಗಾಗಿ ಇದು ಸರಿಯಲ್ಲ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಗಡಸು ಕರೆನ್ಸಿ ಎಂದರೇನು ಎಂಬುದು ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಅದು ಹಠಾತ್ ಆಗಿ ಕುಸಿತಕ್ಕೊಳಗಾಗದಿರುವ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ದ್ರವ್ಯವಾಗಿರುವಂತಹದ್ದು ಗಡಸು ಕರೆನ್ಸಿಯಾಗಿದೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರೇನು? ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಮೂಲಶಂಕರ. ಇವರ ಮೂಲ ಹೆಸರು ಮೂಲಶಂಕರ. ಆಯ್ಕೆ 3 ಇದಕ್ಕೆ ಸರಿಯಾದ ಉತ್ತರ. ಇವರ ಮೂಲ ಹೆಸರು ಮೂಲಶಂಕರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇಂಥ ಪ್ರಶ್ನೆಗಳನ್ನು ಬಿಡಿಸುವ ಸಂದರ್ಭದಲ್ಲಿ ನಾವು ಏನು ಇಂಡಿಯನ್ ಮ್ಯಾಪ್ ಅನ್ನ ಮುಂದಿಟ್ಟುಕೊಂಡು ಇಂಥ ಪ್ರಶ್ನೆಯನ್ನು ಬಿಡಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ನಾಗಾಲ್ಯಾಂಡ್ ಇದು ಮಿಜೋರಾಂನೊಂದಿಗೆ ಗಡಿಯನ್ನ ಹೊಂದಿಲ್ಲ. 17ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಧಿಕವಾಗಿ ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ರಾಜ್ಯ ಕೆಳಗಿನವುಗಳಲ್ಲಿ ಯಾವುದು ಎಂಬುದು 17ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಅತ್ಯಧಿಕವಾಗಿ ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ನದಿಯ ಮೇಲೆ ಹಿರಾಕುಡ್ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ? ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಈ ಹಿರಾಕುಡ್ ಮಹಾನದಿಯ ಮೇಲೆ ಹಿರಾಕುಡ್ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ದೇಶವು ಸಾರ್ಕ್ ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಇದು ಫುಲ್ ಫಾರ್ಮ್ ಅನ್ನು ಪ್ರಶ್ನೆಯಲ್ಲಿ ಸೇರಿಸಿದ್ದಾರೆ. ಸಾರ್ಕ್ನ ಸಂಸ್ಥಾಪಕ ಸದಸ್ಯನಾಗಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಸ್ಥಾಪನೆಯಾಗಿದ್ದಾಗ ಯಾವುದು ಇಲ್ಲ ಎಂಬುದು 19ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಅಫ್ಘಾನಿಸ್ತಾನ ಸಂಸ್ಥಾಪಕ, ಇದು ಸದಸ್ಯನಾಗಿಲ್ಲಂತಹ ದೇಶವಾಗಿದೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಭಾರತದ ವಿಭಜನೆ ಬಾಲ್ಕನ್ ಯೋಜನೆಯನ್ನು ಸಿದ್ಧಪಡಿಸಿದವರಾರು ಎಂಬುದು 20ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 21ನೇ ಪ್ರಶ್ನೆ, ಮನುಷ್ಯನ ಮೂತ್ರಪಿಂಡದಲ್ಲಿ ಕಲ್ಲುಗಳು ರಚಿತವಾಗುವುದು ಅತ್ಯಧಿಕವಾಗಿ ಇವುಗಳನ್ನು ಹೊಂದಿರುವುದು. ನಮ್ಮ ಮೂತ್ರಪಿಂಡದಲ್ಲಿ ಕಲ್ಲು ಕಂಡು ಬರ್ತಾವಲ್ಲ, ಆ ರಚಿತವಾಗುವುದು ಯಾವುದು ಹೊಂದಿರುವುದರಿಂದ ರಚಿತವಾಗಿದೆ ಅಂದ್ರೆ ಆಯ್ಕೆ 1 ಕ್ಯಾಲ್ಸಿಯಂ ಆಕ್ಸಲೈಟ್ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಲೋಮನಾಳೀಯತೆ ಒಂದೇ ಕಾರಣವಾಗದ್ದು, ಲೋಮನಾಳ ಕ್ರಿಯೆಗೆ ಕಾರಣ ಯಾವುದು ಆಗುವುದಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಯಾವುದು 22ನೇ ಪ್ರಶ್ನೆ. ಸರಿಯಾದ ಉತ್ತರ ಭೂ ಅಂತರ್ಗತ ಜಲದ ಮಟ್ಟದ ಏರುವಿಕೆ, ಇದು ಕಾರಣವಾಗುವುದಿಲ್ಲ. ಶಾಯಿ ಕೂಡ ಕಾರಣ, ಹತ್ತಿ ಬಟ್ಟೆ, ಸಸ್ಯದಲ್ಲಿ ನೀರಿನ ಹನಿಯು, ಇವು 3 ಕೂಡ ಲೋಮನಾಳ ಕ್ರಿಯೆಗೆ ಕಾರಣವಾಗುತ್ತೆ. ಆದರೆ ಭೂ ಅಂತರ್ಗತ ಜಲ ಮಟ್ಟ ಇದು ಕಾರಣವಲ್ಲ. ಮುಂದಿನ ಪ್ರಶ್ನೆ, ಇದು ಮೆಂಟಲ್ ಅಬಿಲಿಟಿ, ಇದು ಸಪರೇಟ್ ವಿಡಿಯೋ ನೋಡೋಣ ಸ್ನೇಹಿತರೆ. 24ನೇ ಪ್ರಶ್ನೆ, ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮವನ್ನು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಅನ್ವಯಿಸಲಾಗಿದೆ? ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮ ಯಾವುದಕ್ಕೆ ಅನ್ವಯಿಸಲಾಗಿದೆ ಎಂಬುದು 24ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಬ್ರಹ್ಮಾಂಡದಲ್ಲಿರುವ
ಯಾವುದೇ ಎರಡು ಕಾಯಗಳ ನಡುವಣ ಬಲ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ, ಭೂಮಿಯ ಮೇಲೆ ವಿಮೋಚನಾ ವೇಗವು ಡ್ಯಾಶ್. ಭೂಮಿಯ ಮೇಲೆ ವಿಮೋಚನಾ ವೇಗವು ಡ್ಯಾಶ್ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 11.2 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ, ವಿಮಾನದ ರೆಕ್ಕೆಗಳ ಆಕಾರವನ್ನು ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ರೂಪಿಸಲಾಗಿದೆ? ವಿಮಾನದ ರೆಕ್ಕೆ ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಇತ್ತೀಚಿನ ದಿನಗಳಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 39ನೇ ಪ್ರಶ್ನೆಗೆ ಬರ್ನೌಲಿಯ ತತ್ವ. ಆಯ್ಕೆ 3 ಬರ್ನೌಲಿಯ ತತ್ವ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 40ನೇ ಪ್ರಶ್ನೆ, ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು? ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 1 ಅರವಿಂದ್ ಪನಾಗರಿಯ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 41ನೇ ಪ್ರಶ್ನೆ, 1976ರ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಪ್ರಸ್ತಾವನೆಗೆ ಈ ಪದಗಳನ್ನು ಸೇರಿಸಿತು ಎಂಬುದು 41ನೇ ಪ್ರಶ್ನೆಯಾಗಿದೆ. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿತು. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಸೇರಿಸಿತು. 42ನೇ ತಿದ್ದುಪಡಿ ಬಹಳ ಇಂಪಾರ್ಟೆಂಟು, ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ತಿದ್ದುಪಡಿ ಇದು. ಏಕೆಂದರೆ ಇದನ್ನು ಇಂದಿರಾ ಸಂವಿಧಾನ, ಪುಟ್ಟ ಸಂವಿಧಾನ ಎಂದು ಕರೀತಾರೆ. ಈ ತಿದ್ದುಪಡಿಯಲ್ಲಿ ಬಹಳ ವಿಚಾರಗಳು ಸೇರ್ಪಡೆಯಾದವು. ಹಾಗಾಗಿ ಈ ತಿದ್ದುಪಡಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ 42ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 233ನೇ ಕಲಂ, ಇದು ನೆನಪಿರಲಿ ಸ್ನೇಹಿತರೆ, 233ನೇ ಕಲಮಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆಯಾಗುತ್ತಾರೆ. ಜಿಲ್ಲಾ ನ್ಯಾಯಾಧೀಶರು ಯಾರಿಂದ ಆಯ್ಕೆ ಆಗ್ತಾರೆ? ಹಂಗಾದ್ರೆ ಅವರು ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು, ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಇವರನ್ನ 233ನೇ ಕಲಮಿನ ಮೇರೆಗೆ ಆಯ್ಕೆ ಮಾಡುತ್ತಾರೆ. ಮುಂದಿನ ಪ್ರಶ್ನೆ 322ನೇ ಕಲಮಿನ ಮೇರೆಗೆ ಕೇಂದ್ರ ಲೋಕ ಸೇವಾ ಆಯೋಗದ ಎಲ್ಲ ವೆಚ್ಚಗಳು ಇವರಿಂದ ಭರಿಸಲ್ಪಡುತ್ತವೆ ಎಂಬುದು ಈ ಪ್ರಶ್ನೆಯಾಗಿದೆ. 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ಸಂಚಿತ ನಿಧಿ, ಕ್ರೋಢೀಕೃತ ನಿಧಿ ಇದಕ್ಕೆ ಸರಿಯಾದ ಉತ್ತರ. ನೆನಪಿರಲಿ, ಕೇಂದ್ರ ಲೋಕ ಸೇವಾ ಆಯೋಗ UPSC. ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ, ಮಿತಾಕ್ಷರ ಗ್ರಂಥವನ್ನು ಬರೆದ ಕವಿ ಯಾರು ಎಂಬುದು 44ನೇ ಪ್ರಶ್ನೆಯಾಗಿದೆ. ವಿಜ್ಞಾನೇಶ್ವರ ಇದಕ್ಕೆ ಸರಿಯಾದ ಉತ್ತರ. ವಿಜ್ಞಾನೇಶ್ವರರು ಮಿತಾಕ್ಷರ ಗ್ರಂಥವನ್ನು ಬರೆದ ಕವಿಯಾಗಿದ್ದಾರೆ. 45ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅರಸನಿಗೆ ಜಗದ್ಗುರು ಎಂಬ ಅಡ್ಡ ಹೆಸರನ್ನು ಇಡಲಾಗಿತ್ತು? ಜಗದ್ಗುರು ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದ ಉತ್ತರ ಇಬ್ರಾಹಿಂ ಆದಿಲ್ ಶಾ 2. ಇಬ್ರಾಹಿಂ ಆದಿಲ್ ಶಾ 2. ಎರಡನೇ ಇಬ್ರಾಹಿಂ ಆದಿಲ್ ಶಾನ್ಗೆ ಜಗದ್ಗುರು ಎಂಬ ಅಡ್ಡ ಹೆಸರು ಇಡಲಾಗಿತ್ತು. ಮುಂದಿನ ಪ್ರಶ್ನೆ 46ನೇ ಪ್ರಶ್ನೆ, ಅಷ್ಟಮಠ ಸಂಪ್ರದಾಯವನ್ನು ಪ್ರಾರಂಭಿಸಿದವರು ಯಾರು? ಅಷ್ಟಮಠ ಸಂಪ್ರದಾಯವನ್ನು ಪ್ರಾರಂಭಿಸಿದವರು ಮಧ್ವಾಚಾರ್ಯರು. ಅಷ್ಟಮಠ ಸಂಪ್ರದಾಯವನ್ನು ಇವರು ಪ್ರಾರಂಭಿಸಿದರು. 47ನೇ ಪ್ರಶ್ನೆ, ರೈತವಾರಿ ಪದ್ಧತಿಯು ಪ್ರಾರಂಭದಲ್ಲಿ ಡ್ಯಾಶ್ ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟಿತು ಮತ್ತು ನಂತರ ಮಹಾರಾಷ್ಟ್ರ, ಪೂರ್ವ ಪಂಜಾಬ, ಅಸ್ಸಾಮ ಮತ್ತು ಕೂರ್ಗಳಿಗೆ ವಿಸ್ತರಿಸಲ್ಪಟ್ಟಿತು. ಅಂದರೆ ಫಸ್ಟ್ ಯಾವ ರಾಜ್ಯದಲ್ಲಿ ರೈತವಾರಿ ಪದ್ಧತಿ ಪರಿಚಯಿಸಲ್ಪಟ್ಟಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಆಯ್ಕೆ 1 ತಮಿಳುನಾಡು ರಾಜ್ಯದಲ್ಲಿ ಮೊದಲಿಗೆ ಪರಿಚಯಿಸಲ್ಪಟ್ಟಿತು. ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ, ಭೂದಿನವನ್ನು ಪ್ರತಿ ವರ್ಷ ಆಚರಿಸುವ ದಿನಾಂಕ. ಭೂದಿನವನ್ನು ಪ್ರತಿ ವರ್ಷ ಆಚರಿಸುವ ದಿನಾಂಕ ಏಪ್ರಿಲ್ 22. ಆಯ್ಕೆ 2 ಸರಿಯಾದ ಉತ್ತರ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಏಪ್ರಿಲ್ 22ರಂದು ಭೂದಿನವನ್ನು ಆಚರಣೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ಪಟ್ಟಿ 1 ಶಕ್ತಿ ಅಥವಾ ಶಕ್ತಿ ಆಕಾರ ಅಥವಾ ಮೂಲ. ಪಟ್ಟಿ 2 ಪ್ರಕ್ರಿಯೆಗಳು ಅಥವಾ ಮಿತಿಗಳು.
ನೋಡೋಣ. ಇದಕ್ಕೆ ಶೆಲ್ ತೈಲ, ಇದು ಪೆಟ್ರೋಲಿಯಂನಂತಹ ಇಂಧನ. ಶೆಲ್ ತೈಲ ಇದು ಪೆಟ್ರೋಲಿಯಂನಂತಹ ಇಂಧನವಾಗಿದೆ, ನೆನಪಿರಲಿ ಸ್ನೇಹಿತರೆ. ಸೌರ ಇದು ಪರಿಸರಾತ್ಮಕ ಶಕ್ತಿಯ ಶುದ್ಧ ಆಕಾರ. ಮಾರುತ, ಮಾರುತ ಇದು ಹಾರ್ನೆಸಿಂಗ್ ಸಮಸ್ಯೆಯನ್ನು ನಿವಾರಿಸುವುದು. ಭೂಗರ್ಭ ಉಷ್ಣ ಇದು ನೆಲದಡಿಯ ಶಾಖ. ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಒಂದ್ಸರಿ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ ಸರಿಯಾದ ಉತ್ತರವನ್ನು. 50ನೇ ಪ್ರಶ್ನೆ, ಕರ್ನಾಟಕವು ಗರಿಷ್ಠ ಮಳೆಯನ್ನು ಪಡೆಯುವುದು ಎಲ್ಲಿಂದ? ಯಾವ ಮಾನ್ಸೂನ್ ಮಾರುತದಿಂದ ಕರ್ನಾಟಕವು ಗರಿಷ್ಠ ಮಳೆಯನ್ನು ಪಡೆಯುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತ. ನೈಋತ್ಯ ಮಾನ್ಸೂನ್ ಮಾರುತದಿಂದ ಕರ್ನಾಟಕ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ. 51ನೇ ಪ್ರಶ್ನೆ, ಭಾರತದಲ್ಲಿನ ಅತ್ಯಂತ ಗಂಡಾಂತರಕ್ಕೊಳಗಾಗಿರುವ ಪಕ್ಷಿಗಳಲ್ಲೊಂದು ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇತ್ತೀಚಿನ ದಿನಗಳಲ್ಲಿ ಗಂಡಾಂತರಕ್ಕೆ ಒಳಗಾಗಿರುವ ಪಕ್ಷಿ ಯಾವುದಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಈ ಪಕ್ಷಿಯು ಗಂಡಾಂತರಕ್ಕೆ ಒಳಗಾಗಿರುವ ಪಕ್ಷಿಯಾಗಿದೆ. 52ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಕಲಮು ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ ಎಂಬುದು ಈ ಪ್ರಶ್ನೆಗಿದೆ. ಯಾವ ಕಲಂ ಎಂದರೆ ಕಲಂ 1. ಕಲಂ 1 ಸರಿಯಾದ ಉತ್ತರ. ಇದು ರಾಜ್ಯಗಳ ಒಕ್ಕೂಟ ಎಂದು ಕಲಂ 1ರಲ್ಲಿ ಘೋಷಿಸಲಾಗಿದೆ. ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಇದು 1960ರಲ್ಲಿ ಡಾಕ್ಟರ್ ಆರ್ ನಾಗೇಗೌಡ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ ಮುಖ್ಯಮಂತ್ರಿ ಯಾರು ಎಂಬುದು ಪ್ರಶ್ನೆ ಆಗಿತ್ತು. ಆದರೆ ಈ ಪ್ರಶ್ನೆಗೆ ಗ್ರೇಸ್ ಅಂಕವನ್ನು ನೀಡಲಾಗಿದೆ. ಇದಕ್ಕೆ ಆನ್ಸರು ಆಪ್ಷನಲ್ಲಿ ಸರಿಯಾದ ಮಾಹಿತಿ ಇಲ್ಲ. ಹಾಗಾಗಿ ಮುಂದಿನ ಪ್ರಶ್ನೆ 54ನೇ ಪ್ರಶ್ನೆ, ಪ್ರಥಮ ವೇದ ಯಾವುದು? ಋಗ್ವೇದ. ಆಯ್ಕೆ 4 ಋಗ್ವೇದ. ಒಟ್ಟು 4 ವೇದಗಳನ್ನು ನಾವು ಕಾಣಬಹುದು. ಪ್ರಥಮ ವೇದ ಋಗ್ವೇದವಾಗಿದೆ. ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು, ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಇರುವುದು ಯಾವ ಜಿಲ್ಲೆಯಲ್ಲಿ ಎಂಬುದು ಪ್ರಶ್ನೆಯಾಗಿದೆ. ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 56ನೇ ಪ್ರಶ್ನೆ, 2 ತೈರಾನ್ ಕಾಳಗಗಳು ಮಹಮ್ಮದ್ ಗೋರಿ ಮತ್ತು ಡ್ಯಾಶ್ ರ ನಡುವೆ ನಡೆಯಿತು ಎಂಬುದು ಪ್ರಶ್ನೆಯಾಗಿದೆ. 2ನೇ ಆಯ್ಕೆ 3ನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ ನಡುವೆ ತೈರಾನ್ ಕಾಳಗಗಳು ನಡೆದವು. ಮುಂದಿನ ಪ್ರಶ್ನೆ, ರಜಿಯಾ ಸುಲ್ತಾನಳು ಯಾರ ಮಗಳು? ಇವಳು ಇಲ್ತಮಷ್ ಮಗಳು. ಆಯ್ಕೆ 2 ಇವರು ಇಲ್ತಮಷ್ ಮಗಳಾಗಿ ಜನಿಸಿದರು. 58ನೇ ಪ್ರಶ್ನೆ, ತಾಳಿಕೋಟೆ ಯುದ್ಧ ಯಾರ ನಡುವೆ ನಡೆಯಿತು ಎಂಬುದು ಪ್ರಶ್ನೆಯಾಗಿದೆ. ತಾಳಿಕೋಟೆ ಕದನ 58ನೇ ಪ್ರಶ್ನೆ ಯಾರ ನಡುವೆ ನಡೆಯಿತು ಅಂದರೆ ರಾಮರಾಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ನಡೆಯಿತು. ಸರಿಯಾದ ಉತ್ತರ ಆಯ್ಕೆ 1. 59ನೇ ಪ್ರಶ್ನೆ, ಕೃಷ್ಣದೇವರಾಯನು ಯಾವ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಎಂಬುದು ಈ ಪ್ರಶ್ನೆಯಾಗಿದೆ. 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉದಯಗಿರಿಯ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಎಂಬುದು ಸರಿಯಾದ ಉತ್ತರ. 60ನೇ ಪ್ರಶ್ನೆ, ಜನರಲ್ ಡಯಾರ್ನನ್ನು ಲಂಡನ್ನಲ್ಲಿ ಹತ್ಯೆಗೈದವರು ಯಾರು? ಉಧಾಮ್ ಸಿಂಗು. 1940ರಲ್ಲಿ ಲಂಡನ್ಗೆ ಹೋಗಿ ಉಧಾಮ್ ಸಿಂಗ್ ಅವರು ಜನರಲ್ ಡಯಾರ್ನನ್ನು ಹತ್ಯೆಗೈತಾರೆ. ಮುಂದಿನ ಪ್ರಶ್ನೆ, ಅಲಾವುದ್ದೀನ್ ಖಿಲ್ಜಿಯ ಸೈನ್ಯದ ದಂಡನಾಯಕ ಯಾರು? ಮಲ್ಲಿಕಾಫರ್. ಸರಿಯಾದ ಉತ್ತರ ಮಲ್ಲಿಕಾಫರ್. ನೆನಪಿರಲಿ ಮಲ್ಲಿಕಾಫರ್. ಇದು 1 ವರ್ಡ್ ಕ್ವಶನ್ಸ್ ಇವು. ಸರಿಯಾದ ನೆನ್ಪಿಟ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಎಂಬುದು ಈ ಪ್ರಶ್ನೆಯಾಗಿದೆ. 1945ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಮುಂದಿನ ಪ್ರಶ್ನೆ, ಇವುಗಳನ್ನು ಹೊಂದಿಸಿ ಬರೆಯಿರಿ ಎಂಬುದು ಈ ಪ್ರಶ್ನೆ ಆಗಿದೆ. 1 ಪಟ್ಟಿ 1 ಕೇಫ್, ಪಟ್ಟಿ 2 ದೇಶ. ನಾರ್ತ್ ಕೇಫ್ ಎಲ್ಲಿ ಕಂಡು ಬರ್ತದೆ ಅಂದರೆ ನಾರ್ವೆ ದೇಶದಲ್ಲಿ ಕಂಡು ಬರುತ್ತದೆ. ನಾರ್ತ್ ಕೇಫ್ ನಾರ್ವೆ ದೇಶ. ಕೇಫ್ ಆರ್ನ್ ಇದು ಚಿಲಿ ದೇಶದಲ್ಲಿ ಕಂಡು ಬರುತ್ತದೆ. ಕೇಫ್ ವೆರ್ಡೆ ಇದು ಸೆನೆಗಲ್ ದೇಶದಲ್ಲಿ ಕಂಡು ಬರುತ್ತದೆ. ಕೇಫ್ ಯಾರ್ಕೆ ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುತ್ತದೆ. ನೋಡ್ಕೇಳ್ರಿ, ವಿಡಿಯೋ ಸ್ಟಾಪ್ ಮಾಡಿ ಯಾವುದಕ್ಕೆ ಏನು ಆನ್ಸರ್ ಅಂತ ನೋಡ್ಕೇಳಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಅಬುಲ್ ಫಜಾಲ್ ಬರೆದ ಸಾಹಿತ್ಯಿಕ ಕೃತಿ ಯಾವುದು? ಅಬುಲ್ ಫಜಾಲ್ ಬರೆದ ಸಾಹಿತ್ಯಿಕ ಕೃತಿ ಯಾವುದು ಎಂಬುದು ಪ್ರಶ್ನೆಯಾಗಿದೆ. 64ನೇ ಪ್ರಶ್ನೆ ಸರಿಯಾದ ಉತ್ತರ ಅಕ್ಬರ್ನಾಮ ಸರಿಯಾದ ಉತ್ತರ. ಅಬುಲ್ ಫಜಾಲ್ ಅವರು ಬರೆದ ಸಾಹಿತ್ಯ ಕೃತಿ. ಮುಂದಿನ ಪ್ರಶ್ನೆ, ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದಲ್ಲಿ ಹರಿಯುವ
ಶೀತೋದಕ ಸಾಗರ ಪ್ರವಾಹ ಯಾವುದು ಎಂಬುದು ಪ್ರಶ್ನೆಯಾಗಿದೆ. 65ನೇ ಪ್ರಶ್ನೆಗೆ ಹಾಂಬೋಲ್ಟ್ ಪ್ರವಾಹ ಆಯ್ಕೆ 2 ಸರಿಯಾದ ಉತ್ತರ. ಆಯ್ಕೆ 2 ಹಾಂಬೋಲ್ಟ್ ಪ್ರವಾಹ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಈ ಕೆಳಗಿನವುಗಳಲ್ಲಿ ಕೃಷ್ಣದೇವರಾಯನು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು? ಸಂಸ್ಕೃತದಲ್ಲಿ, ಇದು ಸರಿಯಾಗಿ ನೆನಪಿರಲಿ, ಸಂಸ್ಕೃತದಲ್ಲಿ ಬರೆದ ಕೃತಿ. ಇದಕ್ಕೆ ಸರಿಯಾದ ಉತ್ತರ 66ನೇ ಪ್ರಶ್ನೆಗೆ ಉಷಾ ಪರಿಣಯಂ. ಉಷಾ ಪರಿಣಯಂ ಎಂಬ ಕೃತಿಯನ್ನ ಸಂಸ್ಕೃತ ಭಾಷೆಯಲ್ಲಿ ಶ್ರೀಕೃಷ್ಣದೇವರಾಯರು ಬರೆದಿದ್ದರು. ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು ಎಂಬುದು ಪ್ರಶ್ನೆಯಾಗಿದೆ. 67ನೇ ಪ್ರಶ್ನೆ ಸರಿಯಾದ ಉತ್ತರ 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ಎಂಬುದು ಪ್ರಶ್ನೆಯಾಗಿದೆ. ಪುರುಷಪುರ. ಕನಿಷ್ಕನ ರಾಜಧಾನಿ ಪುರುಷಪುರವಾಗಿತ್ತು. ಮುಂದಿನ ಪ್ರಶ್ನೆ ಇಂಪಾರ್ಟೆಂಟು, ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಯ್ಕೆ 1 ಧರ್ಮಪಾಲ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. 70ನೇ ಪ್ರಶ್ನೆ, 1962ರ ಭಾರತ ಮತ್ತು ಚೀನಾ ಯುದ್ಧದ ಅವಧಿಯಲ್ಲಿ ಭಾರತದ ರಕ್ಷಣಾ ಮಂತ್ರಿಯಾಗಿದ್ದವರು ಯಾರು? ನೋಡ್ರಿ, ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೀತತಿ. ಅವಾಗ ರಕ್ಷಣಾ ಮಂತ್ರಿ ಯಾರಾಗಿದ್ರು ಅಂದ್ರೆ ವಿ.ಕೆ. ಕೃಷ್ಣ ಮೆನನ್. ವಿ.ಕೆ. ಕೃಷ್ಣ ಮೆನನ್ ಅವರು ರಕ್ಷಣಾ ಮಂತ್ರಿ ಆಗಿದ್ರು. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಭಾರತದ ರಾಜಧಾನಿಯು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಲಾರ್ಡ್ ಹರ್ಡಿಂಗ್. ಲಾರ್ಡ್ ಹರ್ಡಿಂಗ್ ಅವರು ವೈಸ್ರಾಯ್ ಆಗಿ ಮೊದಲಿಗೆ ಕಲ್ಕತ್ತಾ ನಮ್ಮ ರಾಜಧಾನಿಯಾಗಿತ್ತು. ದೆಹಲಿಗೆ 1911ರಲ್ಲಿ ದೆಹಲಿಗೆ ವರ್ಗಾಯಿಸಲ್ಪಡಲಾಯಿತು. ಆ ಸಂದರ್ಭದಲ್ಲಿ ಲಾರ್ಡ್ ಹರ್ಡಿಂಗ್ ಅವರು ಭಾರತದ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. 72ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ದುರ್ಗಾಪುರ, ಭಿಲಾಯ್ ಮತ್ತು ರೂರ್ಕೆಲಾ ಸ್ಥಾವರಗಳು ಸ್ಥಾಪನೆಯಾದವು? ಇದಕ್ಕೆ ಸರಿಯಾದ ಉತ್ತರ 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಇವೆಲ್ಲವೂ ಕೂಡ ಸ್ಥಾವರಗಳು ಸ್ಥಾಪನೆಯಾದವು. ಸರಿಯಾದ ಉತ್ತರ 2ನೇ ಪಂಚವಾರ್ಷಿಕ ಯೋಜನೆ. ಕಾಂಪ್ಕೋ ಎಂಬುದು ಇದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ. ಸರಿಯಾದ ಉತ್ತರ ಅಡಿಕೆ ತಯಾರಿಕೆಯಲ್ಲಿ ಇದು ಸಹಕಾರಿ ಆಗಿದೆ. 74ನೇ ಪ್ರಶ್ನೆ, ವಿದ್ಯುತ್ನ ಏಕಮಾನವು? ವಿದ್ಯುತ್ನ ಏಕಮಾನ ಮಾಮೂಲಿ ಗೊತ್ತೈತಲ್ಲ, ವ್ಯಾಟ್. ವ್ಯಾಟ್ ವಿದ್ಯುತ್ನ ಏಕಮಾನವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು ಒಪೆಕ್ನ ಸದಸ್ಯನಾಗಿಲ್ಲ? ಇದು ಕರೆಂಟ್ ಅಫೈರ್ಸು, ಪ್ರಚಲಿತ ಘಟನೆಗಳು. ಆ ಸಂದರ್ಭದಲ್ಲಿ 4ರಲ್ಲಿ ಯಾವುದಾದ್ರೂ ಒಂದು ಹೊರಗಡೆ ಹೋಗಿರುತ್ತೆ, ಹಂಗಾಗಿ ಕರೆಂಟ್ ಅಫೈರ್ಸ್ ಕ್ವಶನ್ ಅನ್ನು ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ಇಲ್ಲಿಯವರೆಗೂ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸಿನ 360ನೇ ವಿಧಿ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಲಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದುವರೆಗೂ ಎಂದೂ ಕೂಡ ಏರಿಲ್ಲ. ಎಂದು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ನಮ್ಮ ಭಾರತದಲ್ಲಿ ಏರಿಲ್ಲ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸಲು ಕೇಳ್ಕರ್ ಸಮಿತಿಯು ರಚಿತವಾಯಿತು? ಕೇಳ್ಕರ್ ಸಮಿತಿಯು ರಚಿತವಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ತೆರಿಗೆ ವಲಯ ಸುಧಾರಣೆ. ತೆರಿಗೆ ವಲಯ ಸುಧಾರಣೆಗೆ ಕೇಳ್ಕರ್ ಸಮಿತಿಯು ರಚನೆ ಆಯಿತು. 78ನೇ ಪ್ರಶ್ನೆ, ಇದು ಕರೆಂಟ್ ಅಫೈರ್ಸು. ನಾವು ಈ ಸದ್ಯ ನೋಡೋದಾದ್ರೆ 16ನೇ ಹಣಕಾಸು ಚಾಲ್ತಿಯಲ್ಲಿದೆ. 16ನೇ ಹಣಕಾಸಿನ ಅಧ್ಯಕ್ಷರಾಗಿ ಅರವಿಂದ್ ಪನಾಗರಿಯಾ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. 2026ರಿಂದ ಇವರ ಕರ್ತವ್ಯ 16ನೇ ಹಣಕಾಸಿನ ಕರ್ತವ್ಯ ಶುರುವಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗಿದ್ದರೆ ಸ್ನೇಹಿತರೆ, ಇನ್ನು ಬರುವ ಕ್ವಶನ್ಗಳು ಎಲ್ಲ ಕರೆಂಟ್ ಅಫೈರ್ಸು, ಹಾಗಾಗಿ ಸರಿಯಾಗಿ ನೋಡ್ಕೊಳ್ರಿ. ನಮಸ್ಕಾರ, ಧನ್ಯವಾದಗಳು.